ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ
ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ? ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ? ನಿಮಗೆ ವಾಹನ ಚಲಾಯಿಸಲು ಬರುತ್ತಾ? ಹಾಗಾದ್ರೆ ಚಿಂತೆ ಯಾಕೆ? ಗ್ರೀವ್ಸ್ 3 ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ. GST ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು. ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಡ್ಜ್ ಕೂಡ ಕೊಡಲಾಗುವುದು. EMI ಸೌಲಭ್ಯ ಕೂಡ ಇದೆ. ಮತ್ತ್ಯಾಕೆ ತಡ? ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ. ನಮ್ಮ ಶಾಖೆಗಳು ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್, ಹುಮ್ನಾಬಾದ್ ಸರ್ಕಲ್, ಕಲಬುರಗಿ. ಮೊಬೈಲ್ ನಂಬರ್ 9036287270 ಮತ್ತು 9980234370. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ವಿರೋಧಿಸಿ ಕಲಬುರಗಿ ಜಿಲ್ಲೆಯಾದ್ಯಂತ ರಸ್ತೆ ಚಳವಳಿಯನ್ನ ನವೆಂಬರ್ 10ರಿಂದ ನವೆಂಬರ್ 22ರವರೆಗೆ ಪ್ರಮುಖ ರಸ್ತೆಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಶೌಕತ್ ಅಲಿ ಆಲೂರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನೀತಿಯನ್ನು ವಿರೋಧಿಸಿ ಕಲಬುರಗಿ ಜಿಲ್ಲೆಯಾದ್ಯಂತ ನವೆಂಬರ್ 10ರಿಂದ ನವೆಂಬರ್ 22ರವರೆಗೆ ಜಿಲ್ಲೆಯ ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಚಳವಳಿ ಹೋರಾಟ ನಡೆಯಲಿದೆ ಎಂದರು. ಇನ್ನು ರಾಜ್ಯ ಸರ್ಕಾರ ಘೋಷಿಸಿರುವ ನೆರೆ ಪರಿಹಾರ ಹಣವನ್ನ ಕೂಡಲೇ ರೈತರ ಖಾತೆಗೆ ಜಮಾ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ರೈತರ ಬೆಳೆ ವಿಮೆ ಮಾಡಿಸುವಾಗ ಎಲ್ಲ ರೈತರು ವಿಮೆ ಪಾಲುದಾರರಾಗುವಂತೆ ಆದ್ಯ ಕ್ರಮ ವಹಿಸಿ ರೈತರ ಬೆಳೆ ವಿಮೆ ಹಣದ ಜೊತೆಗೆ ಸರ್ಕಾರವು 50% ಅಂದರೆ ಅರ್ಧದಷ್ಟು ಸರ್ಕಾರ ಭರಿಸಬೇಕು. ಸರ್ಕಾರವು ಸದಾ ರೈತರ ಪರ ಎಂದು ಹೇಳುವುದಾದ್ರೆ ರೈತರ ಬೇಸಾಯದ ಪ್ರಾರಂಭದ ತಿಂಗಳಾದ ಜೂನ್ ಜುಲೈ ತಿಂಗಳಲ್ಲಿ ಬೀಜೋಪಚಾರ ಖರೀದಿಗಾಗಿ ಪ್ರತಿ ರೈತರಿಗೆ 25,000 ರೂಪಾಯಿ ರೈತ ಭದ್ರತಾ ಸಹಾಯ ನಿಧಿ ಯೋಜನೆ ಜಾರಿಗೆ ತರಬೇಕು. ಕೇಂದ್ರ ಸರ್ಕಾರವು ರೈತರ ಪರವಾದಂತಹ ನೀತಿ ತರುವುದಾದರೆ ಕೂಡಲೇ NDRF ಸಂಸ್ಥೆಗೆ ನಿಯಮಾವಳಿಗಳನ್ನ ತಿದ್ದುಪಡಿ ಮಾಡಿ ಪರಿಹಾರದ ಮೊತ್ತವನ್ನ ಪ್ರತಿ ಹೆಕ್ಟರ್ಗೆ 30,000 ರೂಪಾಯಿ ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು. ಸುಮಾರು 2,23,000 ಹೆಕ್ಟರ್ ಪ್ರದೇಶದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆ ಲಾಸ್ ಆಗಿದೆ. ನಮಗೆಲ್ಲ ಗೊತ್ತಿದೆ, ತೊಗರಿ ಬೆಳೆ ಏನಂತಂದರೆ ನಮ್ಮ ಭಾಗದ ವಾಣಿಜ್ಯ ಬೆಳೆ. ನಮ್ಮ ರೈತರಿಗೆ ಸಕಾಲದಲ್ಲಿ ಏನಂತಂದರೆ ಅವ್ರ ಖರ್ಚು ವೆಚ್ಚಕ್ಕೆ ಬರ್ತಕ್ಕಂಥ ಬೆಳೆ, ಆ ಬೆಳೆನೇ ಇವತ್ತು ಸಂಪೂರ್ಣವಾಗಿ ನಾಶ ಆಗಿದೆ. ಹಾಗಾಗಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಿನ್ನೆಗೆ ಇವತ್ತು ರಾಜ್ಯ ಸರ್ಕಾರ ತಾನು ಘೋಷಣೆ ಮಾಡಿದ ಹಾಗೆ ಏನಂತಂದರೆ ಪರಿಹಾರವನ್ನು ಕೊಡಲಿಕ್ಕೆ ಆದೇಶವನ್ನು ಮಾಡಿದೆ.
ಎಲ್ಲ ತಹಸೀಲ್ದಾರರಿಗೂ ಮತ್ತು ಬೇರೆ ಆದೇಶ ಬಂದಿದೆ. ಆದರೆ ಇಷ್ಟು ಮಟ್ಟದ ಪರಿಹಾರ ಸಾಕಾಗೋದಿಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ಪ್ರತಿ ರೈತನಿಗೆ 3 ಹೆಕ್ಟರ್ ಪ್ರದೇಶದಲ್ಲಿ ಅಂತಲೇ ಬೆಳೆ ಪರಿಹಾರ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕದಲ್ಲೂ ಸಹಿತ 3 ಹೆಕ್ಟರ್ ಪ್ರದೇಶಕ್ಕೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೀವಿ. ಇನ್ನೊಂದು ಏನಂತಂದರೆ, ಇವತ್ತು ಕೇಂದ್ರ ಸರ್ಕಾರ ಅದು ನಿದ್ದೆಯಿಂದ ಎದ್ದು ಬಂದೇನೆಂದರೆ ಹೆಚ್ಚುವರಿಯಾಗಿ ಈ ಒಂದು ರಾಜ್ಯಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾಕಂತಂದರೆ NDRF ನಿಯಮಗಳನ್ನು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು NDRF ನಿಯಮಗಳು ಅವೈಜ್ಞಾನಿಕವಾಗಿದ್ದಾವೆ. ಆ ಮೂಲಕ ಅತ್ಯಂತ ಕಡಿಮೆ ಪರಿಹಾರ ಇವತ್ತು ನಮ್ಮ ರೈತರಿಗೆ ಸಿಗ್ತಾ ಇದೆ. ಅದು ಆಗಬಾರ್ದು. NDRF ನಿಯಮಗಳನ್ನು ಬದಲಾವಣೆ ಮಾಡಿ ಅತಿ ಹೆಚ್ಚು ಪರಿಹಾರವನ್ನು ರಾಜ್ಯಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗೇನಂತಂದರೆ, ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒತ್ತಡ ಹೇರಲಿಕ್ಕೆ ನಾವು ಒಂದು 6 ತಾಲೂಕುಗಳ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವಂಥ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಚಳವಳಿಯ ರೂಪುರೇಷೆಗಳನ್ನು ತಮಗೆ ನಾನು ಪತ್ರಿಕಾ ನೋಟಲ್ಲಿ ಕೊಟ್ಟಿದ್ದೀವಿ. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ರೈತರಿಗೆ ಪರಿಹಾರವನ್ನು ಕೊಡಲಿಕ್ಕೆ ಮುಂದೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ. ಸೊ ಇನ್ನೊಂದೇನೆಂದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಕಬ್ಬು ಬೆಳೆಗಾರರ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರಿಗೆ ಇವತ್ತೇನಂತಂದರೆ ಮಹಾರಾಷ್ಟ್ರದ ಮಾದರಿಯಲ್ಲಿ ಕನಿಷ್ಠ 3,500 ರೂಪಾಯಿ ಡಬ್ಬಲ್ FRP ಬೆಲೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಏನಂತಂದರೆ 5 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಆ 5 ಸಕ್ಕರೆ ಕಾರ್ಖಾನೆಗಳು ಏನಂದರೆ ಜಿಲ್ಲಾಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ, ಸಭೆ ಮಾಡಿರಿ ಅಂತೇಳಿ. ಇಲ್ಲಿವರೆಗೆ ಯಾವುದೇ ಸಭೆ ಮಾಡಿಲ್ಲ, ಸರ್ಕಾರ ನಿಯಮಾವಳಿಗಳನ್ನು ಪಾಲಿಸಿಲ್ಲ ಮತ್ತು ಜಿಲ್ಲಾಧಿಕಾರಿಗಳ ಆದೇಶವನ್ನು ಸಕ್ಕರೆ ಕಂಪನಿಗಳು ಉಲ್ಲಂಘನೆ ಮಾಡಿದ್ದಾವೆ. ಅಂಥ ಕಾರ್ಖಾನೆಗಳ ಮೇಲೆ ಅಂತಾರೆ ಜಿಲ್ಲಾಧಿಕಾರಿಗಳು ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಮತ್ತು ಇನ್ನೂ ಏನಂದರೆ, ಒಂದು ವರ್ಷವರೆಗೆ ಸಹಿತ ಇನ್ನೂ ಕೆಲವು ರೈತರಿಗೆ ಪರಿಹಾರ ತಲುಪಿಲ್ಲ. ಆ ಪರಿಹಾರವನ್ನು ಇವತ್ತು ಸಕಾಲದಲ್ಲಿ ಕೊಡಬೇಕು ಅಂತೇಳಿ. ಮತ್ತು ಇನ್ನೊಂದು ಏನಂತಂದರೆ, ಇವತ್ತು ಯಾರು ರೈತರಿಗೆ ದುಡ್ಡನ್ನು ಕೊಡಬೇಕು, ಯಾರು ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ, ಸರ್ಕಾರದ ನಿಯಮಾವಳಿ ಇದೆ. ಅಂಥ ಒಂದು ರೈತರಿಗೆ ಏನಂತಂದರೆ ಸಕ್ಕರೆ ಕಂಪನಿಗಳಿಂದ ಏನಂದರೆ 15ರ ಬಡ್ಡಿ ದರದ ವಸೂಲಿ ಮಾಡಬೇಕಂತಿದೆ. ಅದನ್ನು ವಸೂಲಿಯನ್ನು ಜಿಲ್ಲಾಧಿಕಾರಿಗಳು ಮಾಡಿ ಇವತ್ತು ರೈತರಿಗೆ ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿ, ಮತ್ತು ನಾವು 10ನೇ ತಾರೀಕಿಂದ ಏನಂತಂದರೆ ರಸ್ತೆ ರೋಕೋ ಚಳವಳಿಯನ್ನು ಆರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಈಗ ಚಂದು ಜಾಧವ್ ಅವರು ಮಾತಾಡ್ತಾರೆ. ನವೆಂಬರ್ 10ರಂದು ಕಲಬುರಗಿ ತಾಲೂಕಿನ ಯಳವಂತಿಗೆ ಕೆ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಹಾಗೂ ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಸಮಿತಿಯ ಮುಖಂಡ ಗುರುನಾಥ ಪೂಜಾರಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಯಳವಂತಿಗೆ ಗ್ರಾಮದಲ್ಲಿ ನವೆಂಬರ್ 10ರಂದು ಬೆಳಗ್ಗೆ 11:30 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಅನಾವರಣ ಹಾಗೂ ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯುತ್ಸವ ಮತ್ತು ಶ್ರೀ ಬೀರಲಿಂಗೇಶ್ವರ ಮತ್ತು ಮಾಳಿಂಗರಾಯ ಪಲ್ಲಕ್ಕಿ ಉತ್ಸವವು ಪೂಜ್ಯರಿಗೆ ತುಲಾಭಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು, ಪರಮ ಪೂಜ್ಯ ಶ್ರೀ ಮಾಳಿಂಗರಾಯ ಮಹಾರಾಜರು, ಮಾತೋಶ್ರೀ ಶಿವಲೀಲಾ ಮಹಾತಾಯಿ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು. ಆತ್ಮೀಯರೇ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ಯಳವಂತಿಗೆ ವತಿಯಿಂದ ಏನು ಯಳವಂತಿಗೆ ಗ್ರಾಮದಲ್ಲಿ ಸುಮಾರು 10 ಅಡಿ ಎತ್ತರದಲ್ಲಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಕೂಡಿಸಿದ್ದಾರೆ. ಅದು ಅತ್ಯಂತ ವಿಜೃಂಭಣೆಯಾಗಿ ಉದ್ಘಾಟಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ದಿನಾಂಕ 10/11/2025 ಸೋಮವಾರದಂದು ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವವನ್ನು ಸಹ ಅವತ್ತಿನ ದಿವಸ ಆಚರಣೆ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ ಸಮಾಜದ ಧಾರ್ಮಿಕ ಕೇಂದ್ರದ ದೇವಸ್ಥಾನವಾಗಿರುವಂಥ ಬೀರಲಿಂಗೇಶ್ವರ ಮತ್ತು ಮಾಳಿಂಗರಾಯ ದೇವರ ಪಲ್ಲಕ್ಕಿ ಉತ್ಸವವನ್ನು ಸಹ ಇಟ್ಕೊಂಡಿದ್ದಾರೆ. ಮತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರ ಅನುದಾನದಲ್ಲಿ ಬೀರಲಿಂಗೇಶ್ವರ ಭವನ ಅಡಿಗಲ್ಲು ಸಮಾರಂಭನೂ ಅವತ್ತಿನ ದಿವಸ, ಇವು 4 ಪ್ರೋಗ್ರಾಮ್ ಮತ್ತು ಅದ್ರ ಜೊತೆಗೆ
ಪೂಜ್ಯರಿಗೆ ತುಲಾಭಾರ ಕಾರ್ಯಕ್ರಮನೂ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದರೆ ಸ್ವಾತಂತ್ರ್ಯೋತ್ಸವ, ಗಲ್ಲಿಗೇರಿಸಿದರೆ ಜನವರಿ 25 ಅಂತಕ್ಕಂಥ ಆ ಮಹಾನ್ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಮಾಡಬೇಕು ಅಂತಕ್ಕಂಥ ಹಲವಾರು ದಿನಗಳ ಇಚ್ಛೆ ಮತ್ತು ಆ ಗ್ರಾಮದ ಒಂದು ಆಶೆ ಆಗಿತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು 1 ರಿಂದ 1.5 ತಿಂಗಳ ಹಿಂದನೆ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರ ಒಂದು ನೇತೃತ್ವದಲ್ಲಿ ಮಾನ್ಯ ಶ್ರೀ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರುವಂಥ ಶ್ರೀ ಪ್ರಿಯಾಂಕ್ ಖರ್ಗೆರವರೇ ಈ ಮೂರ್ತಿ ಅನಾವರಣವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 1.5 ತಿಂಗಳ ಹಿಂದನೆ ದಿನಾಂಕವನ್ನು ನಿಗದಿಪಡಿಸಿಕೊಂಡು ಬಂದಿದ್ದೇವೆ. ಅದರ ಪ್ರಕಾರವಾಗಿ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಸಿದ್ದರಾಮಾನಂದ ಪುರಿ ಮಹಾಸ್ವಾಮೀಜಿರವರು ಮತ್ತು ಮಾಳಿಂಗರಾಯ ಮಹಾರಾಜರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ಅವರೆಲ್ಲರಿಗೂ ಸಹ ತುಲಾಭಾರವನ್ನು ಸಹ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಮತ್ತು ಈ ಧ್ವಜಾರೋಹಣವನ್ನು ಮಾಲಿಕ ವಿ ಗುತ್ತೇದಾರವರು, ಫೋಟೋ ಪೂಜೆಯನ್ನು ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಬೀರ್ಲಿಂಗೇಶ್ವರ ಭವನ ಏನು ಅವತ್ತು ಅವರ ಅನುದಾನದಲ್ಲಿ ಏನಿಟ್ಟಿದ್ದಾರೆ ಆ ಒಂದು ಅಡಿಗಲ ಸಮಾರಂಭವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಈ 4 ಕಾರ್ಯಕ್ರಮಗಳು ಯಳವಂತಿಗೆ ಗ್ರಾಮದಲ್ಲಿ ಮಾಡ್ತಾ ಇರೋದ್ರಿಂದ ಈಗಾಗಲೇ ಸುಮಾರು 15-20 ದಿವಸದಿಂದ ಪ್ರಚಾರವನ್ನು ಮಾಡ್ತಾ ಇರುವ ನಿಮಿತ್ತವಾಗಿ ಕನಿಷ್ಠ ಒಂದು 5,000 ಜನ, 5,000ಕ್ಕಿಂತ ಹೆಚ್ಚು ಜನ ಏನು ಅಂತಂದರೆ ಯಳವಂತಿಗೆ ಗ್ರಾಮದಲ್ಲಿ ಸೇರ್ತಾ ಇದ್ದಾರೆ. ಯಾಕಂದರೆ ದಕ್ಷಿಣ ಮತಕ್ಷೇತ್ರದ ಶಾಸಕರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಳವಾರ ಸಮುದಾಯಕ್ಕೆ ಮರಣ ಶಾಸನ ಬರೆಯಲು ಸಿದ್ಧರಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ತಳವಾರ ಸಮಾಜದ ರಾಜ್ಯ ಅಧ್ಯಕ್ಷ ಸರ್ದಾರ್ ರಾಯಪ್ಪ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಮಂತ್ರಿ ಆಗಿದ್ದಾಗ ಇದೇ ರೀತಿ ಪರಿಶಿಷ್ಟ ಪಂಗಡದಲ್ಲಿದ್ದ ಟೋಕ್ರಿ ಕೋಲಿ ಜಾತಿ ಮೇಲೆ ಎಲ್ಲಾ ಸಲದ ಆರೋಪಗಳನ್ನು ಮಾಡಿ ಹೆದರಿಸಿ ನೀವು ಪಡೆದ ಸರ್ಟಿಫಿಕೇಟ್ ಸರ್ಕಾರಕ್ಕೆ ಹಿಂತಿರುಗಿಸದೇ ಇದ್ರೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುವುದಿಲ್ಲವೆಂದು ಆ ಸಮುದಾಯವನ್ನ ಮಣ್ಣು ಮಾಡಿದ್ದಾರೆ. ಈಗ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳಿಗೆ ಹೆದರಿಸಿ ಗೊಡ್ಡು ಬೆದರಿಕೆ ಹಾಕಿ ತಳವಾರ ಸಮಾಜಕ್ಕೆ ಮರಣ ಶಾಸನ ಬರೆಯಲು ಸಿದ್ಧರಾಗಿದ್ದಾರೆ. ನಮಗೆ ಅನ್ಯಾಯವಾಗುತ್ತಿದೆ ಎಂದು ನಾವು ಧರಣಿ ಸತ್ಯಾಗ್ರಹ ಕುಳಿತು 6 ತಿಂಗಳ ಕಾಲವಾಯಿತು. ಇಲ್ಲಿಯವರೆಗೆ ಜನಪ್ರತಿನಿಧಿಗಳು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಬೆಂಬಲಿಸಿ ನ್ಯಾಯ ಕೊಡುವಂತಹ ಕೆಲಸ ಮಾಡಿಲ್ಲ. ಇದರಿಂದ ನವೆಂಬರ್ 10ರಂದು ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಕುಳಿತುಕೊಳ್ಳುತ್ತೇವೆ. ಇದಕ್ಕೂ ಜಗ್ಗದೆ ಹೋದರೆ ಮುಂಬರುವ ದಿನಗಳಲ್ಲಿ ಈ ಭಾಗದಲ್ಲಿನ ಪರಿಶಿಷ್ಟ ಪಂಗಡದ ವಂಚಿತಗೊಂಡ ಸಮಾಜಗಳಾದ ಕೋಲಿ, ಕಬ್ಬಲಿಗ, ಗೊಂಡ, ಕುರುಬ ಸಮುದಾಯಗಳಿಂದ ಬೆಂಬಲ ಪಡೆದು ಬೃಹತ್ ಪ್ರಮಾಣದಲ್ಲಿ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರೇ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಿ ಧರಣಿ ಸತ್ಯಾಗ್ರಹ ಕುಳಿತು ಇವತ್ತಿಗೆ 6 ತಿಂಗಳ ಕಾಲ ಆಗಿದೆ. ಇಲ್ಲಿಯವರೆಗೂ ಕೂಡ ಈ ಭಾಗದ ಜನಪ್ರತಿನಿಧಿಗಳು ಅನಿಸ್ಕೊಂಡವರು ನಮ್ಮದು ಸಮಸ್ಯೆನೇ ಅಲ್ಲ, ಇದು ಸಮಸ್ಯೆ ಥರ ಇಲ್ಲ ಅಂತೇಳಿ ಏನಪ್ಪ ಅಂದರೆ ನಮ್ಮನ್ನು ಅತ್ಯಂತ ಕನಿಷ್ಠವಾಗಿ ಕಣಿಗಾಡಿಸ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡೀವಿ ಇವತ್ತಂದರೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮೂಲ ಸಮಸ್ಯೆ ಕಾರಣರವರೇ. ಯಾಕಂದರೆ ಅವ್ರ ತಂದೆಯವರು ಹೇಗೆ ಏನಪ್ಪ ಅಂದರೆ ಹಿಂದೆ ಅವ್ರು ಗೃಹ ಮಂತ್ರಿಯಾಗಿದ್ದಾಗ ಟೋಕ್ರೆ ಕೋಲಿ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿದಾಗ ಅವ್ರಿಗೆ ಇವತ್ತು ನಮಗೆ ತಳವಾರಿಗೆ ಹೆಂಗೆ ಮಾಡ್ತಾರೆ ಅದೇ ಥರ ಭಯ ಹಾಕಿ ಅವ್ರ ಮ್ಯಾಗ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಸುಳ್ಳು ಹೇಳಿ ಸುಳ್ಳು ಕೇಸುಗಳು ದಾಖಲಾಗಿಸಿ ಅವ್ರಿಗೆ ಹೆದರಿಸಿ ಬೆದರಿಸಿ ಲಾಸ್ಟಿಗೆ ಅವರು ತಮ್ಮ ಇಲಾಖೆಲಿಂತ ಗೃಹ ಇಲಾಖೆಲಿಂತ ಒಂದು ಸುತ್ತೋಲೆ ಹೊಡೆಸ್ತಾರೆ. ನೀವು ಯಾರೆಲ್ಲ ಟೋಕ್ರೆ ಕೋಳಿ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ತೊಗೊಂಡಿದ್ದೀರಿ ನೀವು ಅವೆಲ್ಲವೂ ನಮ್ಗೆ ಹಿಂದಿರಿಸಿದ್ರೆ ನಿಮ್ಮ ಮ್ಯಾಗೆ ಯಾವುದೇ ರೀತಿ ನಾನು ಕ್ರಮ ಕೈಗೊಳ್ಳೋದಿಲ್ಲ. ಅವು ಕೊಟ್ಟವ್ರಿಗೂ ನಾವು ಏನಪ್ಪ ಅಂದರೆ ಯಾವುದೇ ರೀತಿ ಅವ್ರಿಗೆ ನಮ್ಮ ಮ್ಯಾಗ ನಾವು ಕೇಸ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಅಂತೇಳಿ ಅಂಜಿಸಿ ಅವನ್ನೆಲ್ಲ ಸರ್ಟಿಫಿಕೇಟ್ ತೊಗೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಅವರ ತಂದೆಯವರು ಯಾವ ರೀತಿ ಟೋಕ್ರೆ ಕೋಲಿಗೆ ಮಣ್ಣು ಮಾಡಿದ್ರು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ತಳವಾರ ಸಮಾಜಕ್ಕೆ ಮ್ಯಾಗ ಮರಣ ಶಾಸನ ಬರಲಿಕ್ಕೆ ಹೊಂಟ. ನಾವು ಈಗಾಗಲೇ 4 ಸಾರಿ ಭೇಟಿಯಾಗಿ ಅವ್ರು ಯಾವಾಗ ಕರೆದಾರ ಅವಾಗ ಹೋಗಿ ಭೇಟಿಯಾಗಿ ಬಂದೆವು. ಅವ್ರು ಏನೇನು ಕೇಳ್ಯಾರ ಎಲ್ಲ ಡಾಕ್ಯುಮೆಂಟು ಕೊಟ್ಟಿವಿ. ಇನ್ನು ಮುಂದೆ ಏನು ಅವ್ರ ಖ್ಯಾತೆ ಕೊಡ್ತೀವಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು. ಬಾಯಿ ಬಿಟ್ಟರೆ ಅದೇನು ವೇದ ಉಪನಿಷತ್ ಹೇಳ್ದಂಗೆ ಬರೀ ಬುದ್ಧ, ಬಸವ, ಅಂಬೇಡ್ಕರ್, ಸಂವಿಧಾನ, ಕಾನೂನು ನಾನು ಮೀರಬೇಡ್ರಿ ನೀವು ಮೀರಬೇಡ್ರಿ. ಎಲ್ಲಿ ಇಟ್ಟಿರಿ ಮರ ಈ ಕಲಬುರಗಿ ಡಿಸ್ಟಿಕ್ದಲ್ಲಿ ಸಂವಿಧಾನ? ತುಗಲಕ್ನ ನೀತಿಗಿಂತ ಕನಿಷ್ಠ ಆಗಿ ಹೋಗ್ಬಿಟ್ಟದ ಅವ್ರ ಕೈಯಾಗ. ಕಲಬುರಗಿ ಜಿಲ್ಲಾ ಸಿಕ್ಕು ಅವ್ರು ಇಲ್ಲಿ ಉಸ್ತುವಾರಿ ಮಂತ್ರಿಗಳಾದಾಗ ನಿಂತು ಅದು ಹದಗೆಟ್ಟು ಹೋಗ್ಬಿಟ್ಟದ ವ್ಯವಸ್ಥೆ. ಯಾರು ಅವ್ರ ಎದುರು ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಪೂರ್ತಿ ಭಯಭೀತ ವಾತಾವರಣ.
ಈ ಭಾಗದಾಗ ನಿರ್ಣಾಯಕರು ಇದ್ದು ಕೂಡ ನಮಗೆ ಈ ರೀತಿ ಅನ್ಯಾಯ ಮಾಡ್ತಾರೆ ಇವರು. ಎಲ್ಲಿ ಸಂವಿಧಾನ ಜಾರಿಯಲ್ಲಿ ಅದ? ನಾವು ಅದಕ್ಕಲ್ಲಿ ಯಾವತ್ತು ಅದೇ ಸ್ಲೋಗನ್ ಇಟ್ಕೊಂಡಿದ್ದೆವು, ಕಲ್ಯಾಣ ಕರ್ನಾಟಕದಲ್ಲಿ ಸಂವಿಧಾನ ಜಾರಿಗೆ ಒತ್ತಾಯಿಸಿ ತಳವಾರ ಪಾದಯಾತ್ರೆ. ನಮಗೇನು ತಳವಾರ ಸೌಲಭ್ಯ ಏನು ಸಿಕ್ಕದಲ್ಲಿದ್ದು, ಒಂದೇ ಒಂದು ಸಿಂಗಲ್ ಲೈನ್ ಆ್ಯಸ್ ಪರ್ ರೂಲ್ 342 ಪರಿಶಿಷ್ಟ ಪಂಗಡಕ್ಕೆ ಏನು ಸಂಬಂಧಿಸಿದ ಸಂವಿಧಾನ ವಿಧಿ ಪ್ರಕಾರನೇ ನೀವು ಆ ತಳವಾರ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಿದ್ರೆ ನಾವು ಅವತ್ತು ಸರ್ಟಿಫಿಕೇಟ್ ತಗೋಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ನೂ ಯಾಕೆ ಅರ್ಥ ಆಗಲ್ಲಾಗ್ಯದ ಅವ್ರಿಗೆ. ನಾವು ಏನೋ ಕೂಡ ಅದೇನೋ ಕೇಳಿದ್ರತ್ತ ಸ್ನೇಹಿತರು ಕೊಟ್ಟು ಕೇಳಿದ್ರತ್ತ ನಾ ಬಿಜಾಪುರಕ್ಕೆ DC ಕ್ಲಾರಿಫಿಕೇಶನ್ ಬರೀತಾನಂತ. ಇದು ಮುಳುಗಿಸೋದಲ್ಲದೆ ಈ ಹಡಗು ಮುಳುಗಿಸೋದಲ್ಲದೆ ಮತ್ತು ಬಿಜಾಪುರವ್ರು ಹಡಗು ಮುಳುಗಿಸ್ಕೊಂಡ್ಬಿಟ್ಟು ನೀವು ಎಷ್ಟು ದಿನ ಅಂತ ಇದೆ ನೀವು ಕೆಲಸಕ್ಕೆ ಬರ್ಲಾರ್ದು ಆಟ ಆಡ್ಬೋದು ತಿರುಗಾಡ್ತೀರಿ ಡಿಸ್ಟಿಕ್ದಾಗ. ಒಬ್ಬ ಏನಪ್ಪ ಅಂದ್ರೆ ಜವಾಬ್ದಾರಿತ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು, ಏನು ಮಾಡಬಾರ್ದು, ಜನರ ಸಮಸ್ಯೆ ಏನದ, ಇಷ್ಟೆಲ್ಲ ಬರ ಪರಿಹಾರ ಆಗ್ಯದ ಮ್ಯಾಕ್ ಕೂತ್ಗೆ ಏನಪ್ಪ ಅಂದ್ರೆ ವೈಮಾನಿಕ ವೀಕ್ಷಣೆ ಮಾಡಿದ್ರೆ ನೋಡ್ದಂಗೆ ಏನು ತಾವಂದ್ರೆ ಮನಸ್ಸಿಗೆ ಬಂದಾಗ ಮಾಡ್ತಾರೆ. ಇಲ್ಲಿ ಅತ್ಯಂತ ಸಂವಿಧಾನ ಉಲ್ಲಂಘನೆ ಆಗೋದು ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರಿಂದ. ಅವ್ರು ಎಷ್ಟು ನಾ ಸಂವಿಧಾನ ಅಂತ ಹೇಳ್ತಾರಲ್ಲ, ಸಂವಿಧಾನ ಕಗ್ಗೋಲೆ ಮಾಡಿದವರು ಪ್ರಿಯಾಂಕ್ ಖರ್ಗೆ. ಎಲ್ಲಿ ನಿಂತು ಅಂತ ಹೇಳ್ತೀನಿ, ಅವ್ರು ನಮಗೆ ಇಷ್ಟೇ ಅಲ್ಲ ದಲಿತರಿಗೆ ಕೂಡ ಏನೇನು ಅನ್ಯಾಯ ಮಾಡಿರೋದು ಲಿಸ್ಟ್ಗೆ ಸಾಥ್ ಕೊಡ್ತೀನಿ ನಾನು. ಸ್ವಾಮಿ ಅಧಿಕಾರ ಬಳಸುವ ಸಲುವಾಗಿ ಬರೀ ಸಂವಿಧಾನ, ಬುದ್ಧ, ಬಸವ ಅಂಬೇಡ್ಕರ್ ನಾನು ಲಿಸ್ಟ್ ಮಾಡಿ ಕೊಡ್ತೀನಿ ನೋಡು. ಇವ್ರು ಈ ಸಂವಿಧಾನ ಎಲ್ಲೆಲ್ಲಿ ಉಲ್ಲಂಘನೆ ಮಾಡ್ರೆ, ಎಷ್ಟು ಮಂದಿಗೆ ಅನ್ಯಾಯ ಮಾಡ್ರೆ, ಯಾವ ರೀತಿ ಅನ್ಯಾಯ ಮಾಡ್ರೆ ವಿತ್ ಸಂವಿಧಾನದ ಅಡಿಯಲ್ಲಿ ಮತ್ತು ಸಂವಿಧಾನದ ಆಶಯಗಳನ್ನು ಧಿಕ್ಕರಿಸಿದ ಸಂವಿಧಾನಕ್ಕೆ ಇವ್ರಲಿಂತನೇ ಅನ್ಯಾಯ ಆಗ್ತದಲ್ಲ. ತಳವಾರ ಕಾನೂನಾತ್ಮಕವಾಗಿ ಏನಪ್ಪ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 6 ತಿಂಗಳಿತ್ತು. ಇವತ್ತು ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ದಾಖಲಾತಿ ಮಾಡ್ತಾರೆ. ಉಚಿತ ವಿದ್ಯುತ್ ಕೊಡುವುದಾಗಿ ಹೇಳಿದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯ ಜೇವರ್ಗಿಯಲ್ಲಿ ಲಕ್ಷಾಂತರ ರೂಪಾಯಿಗಳ ಅಕ್ರಮ ವಸೂಲಿ ಮಾಡುತ್ತಿದ್ದು ಜನಸಾಮಾನ್ಯರನ್ನ ಸುಲಿಗೆ ಮಾಡುತ್ತಿರುವುದನ್ನು ಈ ಕೂಡಲೇ ನಿಲ್ಲಿಸುವಂತೆ ಆಗ್ರಹಿಸಿ ನವೆಂಬರ್ 10ರಂದು ಜೇವರ್ಗಿಯ ಜೆಸ್ಕಾಂ ಕಚೇರಿ ಮುಂದೆ ನ್ಯಾಯಕ್ಕಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಎಲ್ಲ ಕುಟುಂಬಗಳಿಗೆ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡುವುದಾಗಿ ತಿಳಿಸಿರುವ ಕಾಂಗ್ರೆಸ್ ಸರ್ಕಾರ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಜನರಿಂದ ಅಕ್ರಮವಾಗಿ ಲಕ್ಷಾಂತರ ರೂಪಾಯಿಗಳನ್ನು ವಸೂಲಿ ಮಾಡುತ್ತಿದೆ. ತಪ್ಪು ಮಾಡಿರುವ ಜೆಸ್ಕಾಂ ಅಧಿಕಾರಿಗಳು ಅದನ್ನು ಸರಿಪಡಿಸಿಕೊಂಡು ಹೋಗುವ ಬದಲಿಗೆ ಜನರದ್ದೇ ತಪ್ಪು ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಕೂಡಲೇ ಇದನ್ನು ನಿಲ್ಲಿಸಿ ದೋಷದಿಂದ ಬಂದಿರುವ ಎಲ್ಲ ವಿದ್ಯುತ್ ಶುಲ್ಕವನ್ನ ಮನ್ನಾ ಮಾಡಿ ಉಚಿತವಾಗಿ ವಿದ್ಯುತ್ ಒದಗಿಸಬೇಕು. ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ತಾವು ಮಾಡಿದ ತಪ್ಪನ್ನ ಸರಿಪಡಿಸಿಕೊಳ್ಳುವ ಸಂಬಂಧಿಸಿದ ಅಧಿಕಾರಿಗಳಿಗೆ 4 ದಿನಗಳ ಕಾಲಾವಧಿ ಕೊಟ್ಟಿದ್ದು, ಈ ಕೂಡಲೇ ಸರಿಪಡಿಸದೆ ಹೋದರೆ ಭಾರತ ಕಮ್ಯುನಿಸ್ಟ್ ಪಕ್ಷ, ಆದರ್ಶ ಗ್ರಾಮ ಸಮಿತಿ ಎಳವಾರ್ ಹಾಗೂ ಜೇವರ್ಗಿ ಯಡ್ರಾಮಿ ತಾಲೂಕಾ ಅಭಿವೃದ್ಧಿ ಹೋರಾಟ ಸಮಿತಿಗಳ ನೇತೃತ್ವದಲ್ಲಿ ನವೆಂಬರ್ 10ರಂದು ಜೇವರ್ಗಿಯ ಜೆಸ್ಕಾಂ ಕಚೇರಿಯ ಮುಂದೆ ನ್ಯಾಯಕ್ಕಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಇವತ್ತಿನ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಅದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಹಲವಾರು ಕಡೆ ಕೊಡ್ತಾ ಇದ್ದಾರೆ. ಆದರೆ ಜೇವರ್ಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ, ಉದಾಹರಣೆಗೆ ಸಿಗರ್ತಳ್ಳಿ ಇರ್ಬೋದು, ಯಾಳ್ವಾರ, ಕೊಡಚಿ, ಲಕ್ನಾಪುರ, ಇಡೀ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಮತ್ತು ತಾಲೂಕಿನ ವಿವಿಧ ಕಡೆಗೆ ಮೊನ್ನೆ ಈ 2-3 ತಿಂಗಳಿಂದ 4 ತಿಂಗಳಿಂದ ಬೇಕಾಬಿಟ್ಟಿಯಾಗಿ ಬಿಲ್ ಕೊಡ್ತಕ್ಕಂಥ ರೀತಿಯೊಳಗೆ ಮಾಡ್ತಾಯಿದ್ದಾರೆ. ಬಿಲ್ ಹೇಗೆ ಅಂತ ಹೇಳಿದ್ರೆ, ಶೂನ್ಯ ಬಿಲ್ ಬರ್ತಕ್ಕಂಥದ್ದು ಒಮ್ಮೆ 10,000, 20,000, 50,000, 1 ಲಕ್ಷ, 2 ಲಕ್ಷದವರೆಗೂ ಒಬ್ಬರಿಗೆ 4 ಲಕ್ಷ ಬಿಲ್ ಬಂದಿದೆ. 4 ಲಕ್ಷ ಒಂದು ಮನೆಗೆ, ಒಂದೇ ರೂಮ್ಗೆ ಅವ್ರು 1 ಬಲ್ಪ್ ಯೂಸ್ ಮಾಡ್ತಾರೆ, 4 ಲಕ್ಷ ಬಿಲ್ ಬಂದಿದೆ. ಈ ರೀತಿಯಾಗಿರ್ತಕ್ಕಂಥ ಬಿಲ್ ಬಂದಿದ್ದು ಅದು ದೋಷದಿಂದ ಅಂತಕ್ಕಂಥ ಸಹಜ ಎಲ್ಲರೂ ಗೊತ್ತಾಗ್ತದೆ. ಆದರೆ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜೆಸ್ಕಾಂ ಅಧಿಕಾರಿಗಳು ಜನರ ಮನೆಗಳಿಗೆ ಹೋಗಿ ಒತ್ತಾಯಪೂರ್ವಕವಾಗಿ ವಸೂಲಿ ಮಾಡ್ತಕ್ಕಂಥ ರೀತಿಯೊಳಗೆ ಏನು ನಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು 3 CPI ಮತ್ತು 2 ಸಂಘಟನೆಗಳಿಂದ ತೀವ್ರವಾಗಿ ಖಂಡಿಸ್ತೀವಿ. ಇದು ಏನು ಬಿಲ್ ಬರ್ತಾ ಇರ್ತಕ್ಕಂಥದ್ದು ಅದು ತಾಂತ್ರಿಕ ದೋಷ ಇರ್ಬೋದು ಅಥವಾ ಬೇರೆ ಯಾವ ದೋಷ ಇರೋದು ಅದು ಅಧಿಕಾರಿಗಳು ಹೇಳಬೇಕು, ಅಧಿಕಾರಿಗಳು ಸರಿ ಮಾಡ್ಕೋಬೇಕು. ಆದರೆ ಇಲ್ಲ ನಾವು ಸೆಟಲ್ಮೆಂಟ್ ಮಾಡ್ತೀವಿ, ನೀವು ಸ್ವಲ್ಪ ಕೊಡ್ರಿ, ಅರ್ಧ ಕೊಡ್ರಿ, ಗಿದ್ದ ಕೊಡ್ರಿ, 10% ಕೊಡ್ರಿ ಅಂತಕ್ಕಂಥ ರೀತಿಯೊಳಗೆ ಮೊದಲೇ ಹಸಿ ಬರ ಬಂದಿರ್ತಕ್ಕಂಥ ಸಂದರ್ಭದೊಳಗೆ ರೈತರ ಮೇಲೆ, ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಏನು ಅಕ್ರಮ ವಸೂಲಿ ಇದೆಯಲ್ಲ, ಇದು ಅಕ್ರಮ ವಸೂಲಿನೇ, ಹೆಚ್ಚು ಕಮ್ಮಿ ಹಗಲು ದರೋಡೆನೇ ಅನ್ಬೇಕು. ಇಂಥ ಒಂದು ಹಗಲು ದರೋಡೆನೇ ಈ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ. ಅದ್ರ ಜೊತೆಗೆ
ಏನು ನಮ್ಮ ಅದೇ ಯಾಕೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ವರ್ಕ್ ಲೋಡ್ ಸಿಕ್ಕಾಪಟ್ಟೆ ಇದೆ ಅಂತೇಳಿ ಈ ಹಿಂದೆ ಅದೇ ಜಸ್ಕಾಮ್ದವರೇ ಅದನ್ನು ರಿಪೋರ್ಟ್ ಕೊಟ್ಟು ಇಲ್ಲೆಲ್ಲ ಸಾಕಷ್ಟು ಬೇರೆ ಬೇರೆ ರೀತಿಯ ತೊಂದರೆಗಳಾಗ್ತಾ ಇದ್ದಾವೆ. ಆ ಕಾರಣಕ್ಕೆ ಇಲ್ಲಿ ಸಬ್ಸ್ಟೇಷನ್ ಆಗಬೇಕು ಅಂತಕ್ಕಂಥ ರೆಕಮೆಂಡೇಷನ್ ಅದೇ ಡಿಪಾರ್ಟ್ಮೆಂಟ್ನವ್ರು ಕೊಟ್ಟಿದ್ದರು. ಅದರ ಆಧಾರದೊಳಗೆ ಅಲ್ಲಿ ಸಬ್ಸ್ಟೇಷನ್ ಆಗಬೇಕು ಅಂತಕ್ಕಂಥ ಸಬ್ಸ್ಟೇಷನ್ ಮಂಜೂರಾತಿ ಕೂಡ ಆಗಿದೆ. ಮಂಜೂರಾತಿ ಆದಮೇಲೆ ಅದಕ್ಕೆ ದುಡ್ಡು 26 ಕೋಟಿ ರೂಪಾಯಿ ದುಡ್ಡು ತೆಗೆದಿಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿ ಅವರು ಅದನ್ನು ಜಾಗ ನಿಗದಿ ಮಾಡಿ ರೈತರ ಜೊತೆಗೆ ಸಮಾಲೋಚನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ 3 ಎಕರೆ ಚಿಲ್ಲರೆ ಜಮೀನು ಬೇಕು ಅಂತ ಹೇಳಿದ್ರು. ಅದನ್ನು ಜಮೀನನ್ನು ಸ್ವಾಧೀನಾಧಿಕಾರಿಗಳು ಸ್ವಾಧೀನಪಡಿಸಿಕೊಂಡು ಟೆಂಡರ್ ಕರೆದ್ರೆ ಅಲ್ಲಿ ಸಬ್ಸ್ಟೇಷನ್ ಆದರೆ ಆದಷ್ಟು ಇವೆಂಥವೆಲ್ಲ ಸಮಸ್ಯೆಗಳು ಬಗೆಹರಿತವೆ. ಆದರೆ ಅಧಿಕಾರಿಗಳು ಇದ್ರ ಕಡೆ ನಿರ್ಲಕ್ಷ್ಯ ವಹಿಸಿ ಕಳೆದ 1 ವರ್ಷದಿಂದ ಕಾಲಹರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕೆ ಈ ಕೂಡಲೇ ಏನು ಸಬ್ಸ್ಟೇಷನ್ ಮಂಜೂರಾಗಿರ್ತಕ್ಕಂಥ ಸಬ್ಸ್ಟೇಷನ್ ಸ್ಥಾಪನೆ ಮಾಡಲಿಕ್ಕೆ ಜಮೀನನ್ನು ಸ್ವಾಧೀನ ಮಾಡಿಕೊಂಡು ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಈ ಕೂಡಲೇ ಅದೇನೋ ಬಿಲ್ಗಳನ್ನು ಕೊಟ್ಟಿದ್ದೀರಿ, ದೋಷಪೂರಿತ ಬಿಲ್ಗಳನ್ನು ಕೊಟ್ಟಿದ್ದೀರಿ, ಅದನ್ನು ಎಲ್ಲ ಏನದ ತೆಗೆದುಹಾಕಿ ಶೂನ್ಯ ಏನು ಬಿಲ್ ಮೊದಲು ಯಾವ ರೀತಿ ಬರ್ತಿತ್ತು ಅದೇ ರೀತಿ ಶೂನ್ಯ ಬಿಲ್ಲು ಅಥವಾ ಕನಿಷ್ಠ ಅವ್ರು ಎಷ್ಟು ಬಳಕೆ ಮಾಡ್ತಾರೆ, ಎಷ್ಟು 5 ಯೂನಿಟು 10 ಯೂನಿಟು ಅದು ಬಳಕೆ ಮಾಡ್ತಾರೆ ಅಥವಾ 20-30 ಯೂನಿಟ್ ಎಷ್ಟು ಬಳಕೆ ಮಾಡ್ತಾರೆ ಅದಾದಮೇಲೆ ಬಿಲ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಿ ನಾವು ಅಧಿಕಾರಿಗಳಿಗೆ 4 ದಿವಸ ಟೈಮ್ ಕೊಡ್ತಾಯಿದ್ದೀವಿ. ಇವತ್ತು 5ನೇ ತಾರೀಕು, ನಾವು 9ನೇ ತಾರೀಕುವರೆಗೂ ಅವರು ಟೈಮ್ ಕೊಡ್ತೀವಿ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ಕುಟುಂಬಕ್ಕೆ RSSನಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಇದನ್ನು ನಾವು ಖಂಡಿಸುತ್ತೇವೆ ಎಂದು ಕರ್ನಾಟಕ ದಲಿತ ಜನಜಾಗೃತಿ ವೇದಿಕೆ ಮುಖಂಡರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, RSS ನಾಯಕರು ಇವರ ಸಂಘಟನೆಯ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಆಗಿಲ್ಲ. ಆದ್ರಿಂದ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಕಾರ್ಯಚಟುವಟಿಕೆ ಮಾಡಿದ್ರೆ ಅಲ್ಲಿ ಆಗುವ ಅನಾಹುತಗಳಿಗೆ ಯಾರು ಕಾರಣ? ಆದ್ರಿಂದ ಇನ್ನು ಮುಂದೆ RSSನವರು ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪಡೆದುಕೊಳ್ಳಬೇಕು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು. ಅದರಲ್ಲಿ ತಪ್ಪೇನಿದೆ ಎಂದರು. ಇನ್ನು ಇದರ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಖಂಡನೀಯವಾಗಿದೆ ಎಂದರು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ RSS ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದರೆ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅವರು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ಆದರೆ ಪ್ರಿಯಾಂಕ ಖರ್ಗೆ ಅವರಿಗೆ ಅವರ ಕುಟುಂಬದವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದನೆ ಮಾಡಿ ಹೀಗಾಗಿ ಅವರೇನು ಹೇಳಬೇಕಾಗದೆ ಹೇಳಿಲ್ಲ. 2013ರಲ್ಲಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಈ RSS ಶಾಲೆ ಕಾಲೇಜುಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಎಲ್ಲೇ ರಾಜ್ಯದಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಆ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಪರ್ಮಿಷನ್ ತಗೋಬೇಕು ಅಂತಕ್ಕಂಥದ್ದು ಮಾತಾಡಿದ್ದಾರೆ. ಆದರೆ ಸಚಿವರೇ ಈ ರೀತಿ ಮಾತಾಡಿದ್ದಾರೆ ಅಂತಕ್ಕಂಥ ಅದೇ ಒಂದು ದೊಡ್ಡ ಒಂದು ಇಶ್ಯೂ ಮಾಡ್ಕೊಂಡು ಇವತ್ತು ಸಚಿವರಿಗೆ ಜೀವ ಬೆದರಿಕೆ ಹಾಕೋದ್ರಲ್ಲಿ, ಸಚಿವರಿಗೆ ಕುಟುಂಬ ಬಗ್ಗೆ ಅವಾಚ್ಯ ಶಬ್ದ ಬೈಯೋದರಲ್ಲಿ ಈ ರೀತಿ ಕರ್ನಾಟಕ ದಲಿತ ಜನಜಾಗೃತಿ ವೇದಿಕೆ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿಯನ್ನು ಉಗ್ರವಾಗಿ ಖಂಡಿಸುತ್ತದೆ. ಅದರಂತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ JS ಗವಾಯಿ ಅವರು ಕೂಡ ಒಂದು ಕೋರ್ಟ್ ಆವರಣದಲ್ಲಿ ಅನ್ನು ಆ ನ್ಯಾಯಪೀಠದ ಮೇಲೆ ಆ ಗವಾಯಿ ಅವರ ಮೇಲೆ ಎಸೆದಿರುತ್ತಾರೆ. ಅದನ್ನು ಇವರ ಮನಸ್ಸು ಯಾವ ರೀತಿ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬಂದಿರುತ್ತದೆ. ಅದರಂತೆ ಈಗಾಗಲೇ ಮಧ್ಯಪ್ರದೇಶದ ಹೈಕೋರ್ಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅಲ್ಲಿ ಅಳವಡಿಸಬೇಕಂತ ಆ ಹೈಕೋರ್ಟ್ನಲ್ಲಿರ್ತಕ್ಕಂಥ ವಕೀಲರನ್ನು ದೇಣಿಗೆ ಮಾಡಿಕೆಸಿದ್ದು ಅದಕ್ಕೆ ಏನದ ಕುಂಡ್ರಿಸ್ಬೇಕಂತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಅದು ಅನಿಲ್ ಮಿಶ್ರಾ ಅಂತಕ್ಕಂಥ ಒಬ್ಬವ ಇಲ್ಲಿ ಅಂಬೇಡ್ಕರ್ ಮೂರ್ತಿ ಕುಂಡ್ರಿಸಬಾರ್ದು ಅಂತಕ್ಕಂಥ ಒಂದು ಅಬ್ಜೆಕ್ಷನ್ ಮಾಡ್ತಾನೆ. ಇವನು ಮನಸ್ಸು ಯಾವ ರೀತಿ ಇದೆ ಅಂತಕ್ಕಂಥದ್ದು ತಾವು ಪತ್ರಿಕೆ ಮಾಧ್ಯಮದವರು ತಿಳ್ಕೋಬೇಕು. ಅದರಂತೆ ಈ RSSನವರು ರಾಷ್ಟ್ರಧ್ವಜ ಹಾಗೂ
ಸಂವಿಧಾನವನ್ನು ಇವು ಯಾವುದೂ ನೆಂಬಿರುವುದಿಲ್ಲ. ಅದರಂತೆ ಇವ್ರ ಕಚೇರಿ ಮೇಲೆ ರಾಷ್ಟ್ರ ಧ್ವಜನೂ ಹಾರಿಸೋದಿಲ್ಲ. ಅದಕ್ಕಾಗಿ ಈ ಮುಂದೆ ಬರ್ತಕ್ಕಂಥ ದಿನಗಳದಾಗ ಈ ಸಂಘಟನೆ ಏನದ ಈ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾಯ್ತಪ್ಪ ಅಂದ್ರೆ ನಮ್ಮ ದಲಿತ ಸಂಘಟನೆಗಳಲ್ಲಿ, ಬೇರೆ ಬೇರೆ ಸಂಘಟನೆಗಳಲ್ಲಿ ಯಾವುದಾದ್ರೂ ಧರ್ಮದ ಬಗ್ಗೆದಾಗಲಿ, ಯಾವುದೇ ಜಾತಿ ಬಗ್ಗೆದಾಗಲಿ, ಯಾವುದಾದ್ರೂ ಒಂದು ಕೆಟ್ಟದ್ದು ಮಾತಾಡೋದಲ್ಲಿ, ಹೇಳೋದಲ್ಲಿ, ಕೇಳೋದಲ್ಲಿ ನಾವು ಯಾವತ್ತೂ ಯಾರನ್ನೂ ಮಾತಾಡಿಲ್ಲ. ಅದರಂತೆ ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ 2025-26ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶ್ರಮದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಳಗಿ ವತಿಯಿಂದ ಆಯೋಜಿಸಿದ 2025-26ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ತಾಲೂಕಾ ಪಂಚಾಯತ್ ಮುಖ್ಯ ಅಧಿಕಾರಿ ಬಸಲಿಂಗಪ್ಪ ಡಿಗ್ಗಿ ಮಾತನಾಡಿದರು. ಇಲ್ಲಿ ಬಂದೆವು. ಇಲ್ಲಿ 29ನೇ ತಾರೀಕ ಕೋಲ್ಡಿ ಬಂದೆವು. ಬಂದ ಮೇಲೆ ನಾನು ವಿಚಾರ ಮಾಡಿದ ಇದು ಪ್ರಾರಂಭ ಇಲ್ಲದೆ ಮಾಡಬೇಕು. ರಾಷ್ಟ್ರೀಯ ಸೇವಾ ಯೋಜನೆದ ವಿಶೇಷ ಶಿಬಿರದ ಕಾರ್ಯಕ್ರಮ ಪ್ರಾರಂಭ ಇಲ್ಲದೆ ಮಾಡಬೇಕಂತ ಪ್ರಾರಂಭ ಮಾಡಿದಾಗ ಅಲ್ಲಿ ಲಾಸ್ಟ್ ಈ ಊರದ ಲಾಸ್ಟ್ ಶೆಡ್ಯೂಲ್ ಕಾಸ್ಟ್ ಓಣಿಯಲ್ಲಿ ಹೆಜ್ಜೆ ಮಾಡಾದ ಅಲ್ಲಿಂದ ಪ್ರಾರಂಭ ಮಾಡಬೇಕಂತ ನಾವು ಪ್ರಾರಂಭ ಮಾಡ್ದ. ಅಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಿದ್ಧಾರ್ಥ ನಗರ ಪ್ರಾರಂಭ ಮಾಡಿದೇವಿ. ಆ ಸಿದ್ಧಾರ್ಥ ನಗರದ ಪ್ರಾರಂಭ ಮಾಡಬೇಕಾದ್ರೆ ಪಾಪ ಎಲ್ಲ ಟೀಚರ್ಸು ಜನರು ಅಲ್ಲೆಲ್ಲ ಕಂಟಿ ಕಮರಿ ಮುಳ್ಳು ಕಲ್ಲು ಎಲ್ಲ ಬೆಳೆದಿರ್ತಾನೆ. ನಮ್ಮ ಹುಡುಗರು ಪಾಪ ನೋಡ್ರಿ, ನಮ್ಮ ಕಾಲೇಜ್ ಹುಡುಗರು ಎಷ್ಟೋ ಮಂದಿ ಇವರು ಅವ್ರವ್ರ ಮನ್ಯಾಗ ಒಂದೆಮ್ಮೆ ನೀರು ಎತ್ತಿ ಕೂಡದವ್ರು ಇವ್ರೆಲ್ಲ ಬಂದು ಅಲ್ಲಿನೆಲ್ಲ ಪೂರ ಗಂಟಿ ಕಮರಿ ಹೊಲಸು ಚಾಲಿ ಮುಳ್ಳು ಗುಡಿ ಬಾಗಿಲ ತರಿಸಿ ಎಲ್ಲ ಪಾಪ ಏನು ಪೂರ್ವಾಚಾರ ಮಾಡಿದ್ವಿ. ಪೂರ ಎಲ್ಲ ತೊಳೆದು ಸ್ವಚ್ಛ ಆಯ್ತು. ಹಿಂಗ ಆಮೇಲೆ ಮತ್ತೆ ಇಲ್ಲಿ ಯು ಇಟ್ಕೊಂಡು ನಾವು ಅವರಿಗೆ ಪಠ್ಯ ಪುಸ್ತಕ ಅಥವಾ ಅದು ಯೋಜನೆಗಳನ್ನು ರೂಪಿಸ್ತೀವಿ. ಅಂದರೆ ಅವರು ಫಿಸಿಕಲಿ ಬೆಳಿಬೇಕು, ಅವ್ರು ಮೆಂಟಲಿ ಬೆಳಿಬೇಕು, ಅವ್ರು ಸೋಷಿಯಲಿ ಬೆಳಿಬೇಕು, ಅವ್ರು ಸ್ಪಿರಿಚುವಲಿ ಬೆಳಿಬೇಕು. ಫಿಸಿಕಲಿ ಮೆಂಟಲಿ ನಿಮ್ಮ ಸ್ಕೂಲ್ನಲ್ಲಿ ಅದು ಆಲ್ರೆಡಿ ನಿಮ್ಮ ಟೀಚರ್ಸ್ಗಳು ಹೇಳ್ಕೊಡ್ತಿರ್ತಾರೆ, ಹೌದಾ? ಮೆಂಟಲಿ ಅಂತಂದರೆ ಸ್ಕೂಲ್ ಸಿಲೆಬಸ್ಸು, ಆಮೇಲೆ ಒಂದು ಫಿಸಿಕಲ್ ಕ್ಲಾಸ್ ಇರ್ತದೆ. ಬಟ್ ಇದು ಸೋಷಿಯಲಿ NSS ಅಂದರೆ ನಮ್ಮ ವಿದ್ಯಾರ್ಥಿಗಳನ್ನು ಯಾವ ರೀತಿ ನಾವು ಸೋಷಿಯಲ್ ಸರ್ವಿಸ್ಗೆ ನಾವು ತೊಡಗಿಸಬೇಕು. ಈಗ ತಾವು ಯಾವ NSS ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಆಗಿ ಏನು ತರಬೇತಿ ಪಡ್ಕೊಂಡ್ರಿ, ಮುಂದೆ ನೀವು ನಮ್ಮಂಗಾಗಿದ್ರಂದ್ರೆ ಒಂದು ಒಳ್ಳೆಯ ನಾಗರಿಕರಾಗಿ ನೀವು ಸೇವೆ ಕೊಡಬಹುದು. ಈಗ ಸರ್ ಹೇಳಿದ್ರು, ನಿಮ್ಮ ಬೀದಿ ದೀಪ ಹಂಗೆ ಅದಾವ, ನಿಮ್ಮ ಕೆಲಸಗಳು ಹಂಗೆ ಅದಾವ, ಯಾಕಂದ್ರೆ ಅವ್ರು ಯಾರು NSS ಕಾರ್ಯಕ್ರಮಕ್ಕೆ ಅಟೆಂಡೇ ಆಗಿಲ್ಲ. ಸೊ ಹಾಗಾಗಿ ಅವೆಲ್ಲ ಅವು ಅರ್ಧಕ್ಕರ್ಧ, ಯಾಕಂದ್ರೆ ಅವರಿಗೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಲಿಂಗಾರೆಡ್ಡಿ ದೇಶಮುಖ್, ಪ್ರಾಂಶುಪಾಲರಾದ SM ನರಿಬೋಳ್, ಪ್ರಗತಿಪರ ರೈತ ಮಲ್ಲಿನಾಥ್ ದೇಶಮುಖ್, ಅಣ್ಣಾರಾವ್ ಪೆದ್ದೆ, ಶೌಕತ್ ಅಲಿ ನವದಗಿ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗಿಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಅಂಗವಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಕಾನೂನುಬದ್ಧ ದತ್ತು ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಮಿನಿ ವಿಧಾನಸೌಧ ಆವರಣದಲ್ಲಿ ಇಂದು 2025-26ನೇ ಸಾಲಿನ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಅಂಗವಾಗಿ ಜಿಲ್ಲೆಯಾದ್ಯಂತ ಕಾನೂನುಬದ್ಧ ದತ್ತು ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಜಾಥಾಕ್ಕೆ ಇಂದು ಚಾಲನೆ ನೀಡಲಾಯಿತು. ಇನ್ನು ಈ ಜಾಥಾವು ಜಗತ್ ವೃತ್ತಕ್ಕೆ ಬಂದು ತಲುಪಿತು. ದತ್ತು ಮಾಸಾಚರಣೆಗೋಸ್ಕರ ಇವತ್ತು ಎಲ್ಲ ಮಕ್ಕಳು ಮತ್ತು ಅಧಿಕಾರಿಗಳು ಸೇರಿ
ಮಾಸಾಚರಣೆಗೆ ಜಾಥೆಗೆ ನಾವು ಚಾಲನೆ ಇವತ್ತು ಕೊಡ್ತಾ ಇರೋದು. ತಮ್ಮೆಲ್ಲರ ಮಾಹಿತಿಗಾಗಿ 22-23ನೇ ವರ್ಷದಲ್ಲಿ ಸರ್ಕಾರ ಸ್ವಲ್ಪ ಅಡಾಪ್ಷನ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಂತ ಹೇಳಿ ಪ್ರೊಸೀಜರ್ಸ್ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ತದನಂತರ ಎಲ್ಲ ಜಿಲ್ಲಾಧಿಕಾರಿಗಳು ಮಕ್ಕಳಿಗೆ ಇಂತಹ ಮಕ್ಕಳು ನಮಗೆ ಸಿಕ್ಕಿದರೆ ಸುಮಾರು ಜನ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಬೇರೆ ಬೇರೆ ದೇಶದಿಂದ ಬಂದು ನಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಆಯಾ ಮಕ್ಕಳಿಗೂ ಒಂದು ಒಳ್ಳೆ ಜೀವನ ಸಿಗ್ತಾಯಿದೆ ಮತ್ತು ತಂದೆ ತಾಯಿ ಅವ್ರಿಗೂ ಒಂದು ಮಗು ಸಿಗ್ತಾಯಿದೆ. ಸೊ ಅವರಿಗೆ ಒಂದು ನಾವು ಏನು ನಮ್ಮಿಂದ ಒಂದು ದೇಣಿಗೆ ಆಶೀರ್ವಾದ ಕೊಟ್ಟಿರೋದು ಅಂತ ಹೇಳಿ ಅವರು ಭಾವಿಸ್ತಾರೆ. ಇನ್ನೂ ಒಂದು ಜಾಗ ನಾವು ನೋಡಿದರೆ ಸುಮಾರು ಕೇಸ್ ನಮಗೆ ಸಿಗ್ತದೆ. ಬೇರೆ ಬೇರೆ ಕಡೆ ಒಂದು ಮಗುವಿನ ಬಿಟ್ಬಿಟ್ಟು ಹೋಗ್ತಾರಂತೆ. ಈ ಸಂದರ್ಭದಲ್ಲಿ ಅನೇಕರು ಭಾಗಿಯಾಗಿದ್ದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಪ್ರಾರಂಭವಾಗಿ 25 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಇಂದು ನಿಗಮದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ 2 ದಿನಗಳ ಕಾಲ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಇಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಪ್ರಾರಂಭವಾಗಿ 25 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವದ ಅಂಗವಾಗಿ ನಿಗಮದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ಕ್ರೀಡಾಕೂಟಕ್ಕೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂ.ವೈ. ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ಪ ಸರ್ ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಸೊ ಎಲ್ಲ ಅಧಿಕಾರಿಗಳು ಈ ಒಂದು ಬಲೂನ್ ಆರಿಸುವ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಪ್ಪಾಳೆ ತಟ್ಟಬೇಕು. ದಯಮಾಡಿ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಕಾರ್ಯಕ್ರಮಕ್ಕೆ ಬಲೂನ್ ಆರಿಸಿ ಚಪ್ಪಾಳೆ ತಟ್ಟುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರು, ನಮ್ಮ ಸಂಸ್ಥೆಯ ಮಾನ್ಯ ಅಧ್ಯಕ್ಷರು ಅವರಿಗೆ ಹಸ್ತಲಾಘವ ನೀಡುವ ಮೂಲಕ ಶುಭ ಕೋರ್ತಾ ಇದ್ದಾರೆ. ಮತ್ತೆ 2ನೇ ತಂಡ ವಿಭಾಗೀಯ ಕಚೇರಿ 1 ಕಲಬುರಗಿ ವಿಭಾಗ 1 ಕಲಬುರಗಿ ವಿಭಾಗ 1ರ ತಂಡದ ಜೊತೆ ಹಸ್ತಲಾಘವ ನೀಡ್ತಾ ಇದ್ದಾರೆ. ನಾನು ಅಂದ್ಕೊಂಡಿದ್ದೆ ನಿಗಮದಲ್ಲಿ ಸ್ಪೋರ್ಟ್ಸ್ ಆಡುವ ಟೈಮ್ ಎಲ್ಲರೂ ದೊಡ್ಡ ದೊಡ್ಡ ಹೊಟ್ಟೆ ಇರುತ್ತೆ, ಭಾಳ ದಪ್ಪಾಗಿರ್ತಾರೆ ಅಂತ ಅಂದ್ಕೊಂಡು ಬಂದಿದ್ದೇನೆ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲರೂ ಅಥ್ಲೆಟಿಕ್ಕು, ಎಲ್ಲರೂ ಒಲಿಂಪಿಕ್ಸ್ ಟೀಮ್ ಥರ ಕಾಣ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಏನಿವಾಗ 25ನೇ ವರ್ಷದ ರಜತೋತ್ಸವ ಅಂಗವಾಗಿ ಸ್ಪೋರ್ಟ್ಸ್ ಮೀಟನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಅಭಿಲಾಷೆ ವರ್ಷನೂ ಯಾಕೆ ಮಾಡಬಾರ್ದು ಅನ್ನೋಂಥ ಒಂದು ನನ್ನ ಬಯಕೆ ಇದೆ. ಮುಂದಿನ ದಿನಗಳೆಲ್ಲ ಮಾನ್ಯ KSRTC ಮಂತ್ರಿಗಳಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ಆದಂಥ ವಿಶೇಷ ಅನುದಾನವನ್ನು ಕ್ರೋಢೀಕರಿಸಿ, ಯಾಕಂದರೆ ದೊಡ್ಡ ಸಂಸ್ಥೆ, ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 22,000 ಮೇಲೆ ಪಟ್ಟು ಉದ್ಯೋಗದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಮಹಿಳೆಯರ ಹಾಗೂ ಪುರುಷರ ಓಟದ ಸ್ಪರ್ಧೆ ಇದೆ. 100 ಮೀಟರ್ಸು ಇಡೀ ನಮ್ಮ ವಿಶ್ವದಾದ್ಯಂತ 9 ಸೆಕೆಂಡ್ ಇರ್ಬೋದು, ಶರಣೋತ್ ಸರಿ ಗುರ್ತಿರ್ಬೋದು 9 ಸೆಕೆಂಡು, 100 ಮೀಟರ್ಸ್ 9 ಸೆಕೆಂಡು, 10 ಸೆಕೆಂಡ್ ಒಳಗಡೆ ಇದೆ ಪುರುಷರದು. ಮಹಿಳೆಯರು ನನಗಷ್ಟು ಗಮನ ಇಲ್ಲ, ನೋಡೋಣ ಇವತ್ತು ನಮ್ಮವರು ಎಷ್ಟು ಸೆಕೆಂಡ್ನಲ್ಲಿ 100 ಮೀಟರ್ಸ್ ಓಡ್ತಾರೆ ಅನ್ನೋಂಥದ್ದು ನೋಡೋಣ. ಈ ಸಂದರ್ಭದಲ್ಲಿ ಕಮಿಷನರ್ ಶರಣಪ್ಪ ಎಸ್ಟಿ ಸೇರಿದಂತೆ ನಿಗಮದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ
ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಈ ಧಮಾಕ ಆಫರ್ ನವೆಂಬರ್ 2ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185ಗೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ
ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ. ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ 3 ಆಟಗಳು ಪ್ರದರ್ಶನ ಮಾಡಲಿದೆ. ಚೈನಾ, ನೇಪಾಳ, ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ. ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ. ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಮೊದಲನೇ ಆಟ ಮಧ್ಯಾಹ್ನ 1 ಗಂಟೆಗೆ, ಎರಡನೇ ಆಟ ಸಂಜೆ 4 ಗಂಟೆಗೆ, ಮೂರನೇ ಆಟ ಸಾಯಂಕಾಲ 7 ಗಂಟೆಗೆ. ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ 10:30 ಮತ್ತೆ ಕಿತ್ತಡ ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ. ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ.